ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳ್ಳುಳ್ಳಿ 1/4 kg 80 ರೂಪಾಯಿ 70 ರೂಪಾಯಿ ಫ್ರೆಂಡ್ಸ್. ಸರ್ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಅಕ್ಕಿ ತೊಳೆದು ಇಟ್ಟಿದ್ದೀನಿ. ರೈಸ್ ಆಯಿತು ಫ್ರೆಂಡ್ಸ್. ನಾನು ಜಾಸ್ತಿ ರೈಸ್ ಬಂದು ನಾನು ಪಾತ್ರೆಯಲ್ಲೇ ಮಾಡೋದು, ಕುಕ್ಕರಲ್ಲಿ ನನಗೆ ಇಷ್ಟ ಆಗೋಲ್ಲ. ನೀವು ಪಾತ್ರೆಯಲ್ಲಿ ಮಾಡ್ತೀರಾ, ಕುಕ್ಕರಲ್ಲಿ ಮಾಡ್ತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ಒಂದು 4-5 ಸ್ಪೂನು ಎಣ್ಣೆ, ಅರ್ಧ ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಫ್ರೆಂಡ್ಸ್, ಕಡಲೆಬೇಳೆ 2 ಸ್ಪೂನು ಫ್ರೆಂಡ್ಸ್. ಹಾಗೆ ಕಡಲೆಬೀಜ ಒಂದು ಅರ್ಧ ಕಪ್ಪು. ಕಡಲೆಬೀಜ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಸ್ವಲ್ಪ ಗರಿ ಆಗಿರುತ್ತೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೀವು ಹಾಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಆನಿಯನ್ ಆ ಥರ ಹಾಕಿದ್ರೆ ಒಂಥರ ತಿನ್ನೋಕೆ ಚೆನ್ನಾಗಿಲ್ಲ ಫ್ರೆಂಡ್ಸ್, ಒಂಥರ ಮೆತ್ತಗಿರುತ್ತೆ. ಈ ಥರ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವತ್ತು ಡಿಫ್ರೆಂಟಾಗಿ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಒಂದು ತೆಂಗಿನಕಾಯಿ ಫ್ರೆಂಡ್ಸ್, ಸ್ಲೈಸಾಗೆ ಕೊಯ್ದಾಕಿ ಸ್ವಲ್ಪ ಉದ್ದಾಗೆ ನಿಜವಾಗೂ ಒಂದು ಅರ್ಧ ಕಪ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಒಂದು ಸಲ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲೆ. ನೆಕ್ಸ್ಟ್ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಸೇಮ್ ಟೊಮಾಟೊ ಚಿತ್ರಾನ್ನ ಮಾಡ್ತೀರಲ್ಲ, ಅದಕ್ಕೆ ಸೇಮ್ ತೆಂಗಿನಕಾಯಿ ಹಾಕ್ಕೊಳ್ಳಿ. ಒಬ್ಬೊಬ್ಬರು ತೆಂಗಿನಕಾಯಿನ ರುಬ್ಬಿಟ್ಟು ಮಾಡಿ ಹಾಕ್ತಾರೆ. ಈ ಥರ ಸ್ಲೈಸಾಗಿ ಕಟ್ ಮಾಡಿ ಹಾಕಿ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನೀವು. ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಆನಿಯನ್ ಜೊತೆನೇ ಫ್ರೈ ಮಾಡಬೇಕು ಫ್ರೆಂಡ್ಸ್. ಪುದೀನ ಫ್ಲೇವರು, ಕೊತ್ತಂಬರಿ ಫ್ಲೇವರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ಉಪ್ಪು ಹಾಕಿ ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ ರಸಲ. ಚೆನ್ನಾಗಿ ಉಪ್ಪು ಹಾಕಿದ್ರೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್, ಚೆನ್ನಾಗಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಅದ್ರ ಮೇಲೆ ಹಾಕಿ ಇನ್ನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಿಜವಾಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಇವತ್ತು ಟಿಫನ್ ಚಿತ್ರಾನ್ನ ಮಾತ್ರ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ಗೂ ಅದೇ ಬಾಕ್ಸ್ಗೆ, ತಿನ್ನೋಕ್ಕೂ ಅದೇ. ಫ್ರೆಂಡ್ಸ್, ನಿಮ್ಮಲ್ಲಿ ಏನು ಟಿಫನ್ ಫ್ರೆಂಡ್ಸ್? ಕಮೆಂಟ್ ಮಾಡಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಫ್ರೆಂಡ್ಸ್. ರೈಸ್ ಹಾಕಿ ಕಳಿಸ್ಕೊಳ್ಳಿ ಫ್ರೆಂಡ್ಸ್, ನೀಟಾಗಿ ಕಳಿಸ್ಕೊಳ್ಳಿ. ಸ್ವಲ್ಪ ಚಿತ್ರಾನ್ನಕ್ಕೆ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದೆ ಫ್ರೆಂಡ್ಸ್, ಚೆನ್ನಾಗಿರೋದು ಫ್ರೆಂಡ್ಸ್. ನಾನು ಗೋಲ್ಡ್ ವಿನ್ನರು ಯೂಸ್ ಮಾಡ್ತೀನಿ. ನೀವು ಯಾವ ಆಯಿಲ್ ಯೂಸ್ ಮಾಡ್ತೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಕೊಬೇಕು. ಆ ಗೊಜ್ಜೆಲ್ಲ ಅನ್ನಕ್ಕೆ ಫುಲ್ಲು ಕಲಿಸ್ಕೊಬೇಕು. ನೋಡಿ ಫ್ರೆಂಡ್ಸ್, ಆಯಿತು. ನಮ್ಮ ಯಜಮಾನ್ ಟಿಫನ್ಗೆ ಹಾಕ್ಕೊಡ್ತಾಯಿದ್ದೀನಿ. ಇವಾಗ ಅವ್ರ ಬಾಕ್ಸ್ಗೂ ಇವತ್ತು ಅದೇ ಮಾಡಿಬಿಟ್ಟಿದ್ದೀನಿ, ಚಿತ್ರಾನ್ನ ಇವತ್ತು ಅವ್ರ ಬಾಕ್ಸ್ಗೂ. ಮಧ್ಯಾಹ್ನ ಸ್ವಲ್ಪ ಒಂದು ದೋಸೆ, ಆಲೂಗಡ್ಡೆ ಪಲ್ಯ, ಚಿತ್ರಾನ್ನ ಫ್ರೆಂಡ್ಸ್. ಅದೇ ಮಧ್ಯಾಹ್ನಕ್ಕಿತ್ತು, ಅದೇ ತಿಂದ್ವಿ. ಸ್ವಲ್ಪ ಐರನ್ ಮಾಡೋದು ಬಟ್ಟೆಗಳೆಲ್ಲ ಇತ್ತು ಫ್ರೆಂಡ್ಸ್, ಪ್ಯಾಂಟು ಶರ್ಟ್ಸ್ ಎಲ್ಲ ನಮ್ಮ ಯಜಮಾನ್ರದ್ದು. ಸರಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವೇನು ಮಾಡ್ತಾಯಿದ್ದೀರಾ ಮಧ್ಯಾಹ್ನ? ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಫ್ರೆಂಡ್ಸ್? ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇವತ್ತು ಪರವಾಗಿಲ್ಲ, ಕ್ಲೈಮೇಟ್ ಸ್ವಲ್ಪ ಚೆನ್ನಾಗಿದೆ, ಬಿಸಿಲೆಲ್ಲ ಬಂದಿದೆ. ನಾನು ಬಟ್ಟೆ ಎಲ್ಲ ಒಣಗಾಕಿದೆ, ಚೆನ್ನಾಗಿ ಆರಿದೆ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಚೆನ್ನಾಗಿದೆ. ಸಂಜೆ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಅಂತ ಇವತ್ತು ಸ್ವಲ್ಪ ಚೆನ್ನಾಗಿದೆ, ಬಟ್ಟೆ ಎಲ್ಲ ಆರ್ಕೊಂಡಿತ್ತು ಫ್ರೆಂಡ್ಸ್. ನೀವು ಮಧ್ಯಾಹ್ನ ಟೈಮ್ ಏನು ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ನಂದೇನಿಲ್ಲ ಫ್ರೆಂಡ್ಸ್, ನನ್ನ ಮಗ ಇದ್ದರೆ ಅವನ ಜೊತೆ ಆಟ ಆಡ್ಕೊಂಡು ಊಟ ತಿನ್ನಿಸ್ಕೊಂಡಿರ್ತಾಯಿದ್ದೆ. ಈಗ ಯಾವುದಾದ್ರು ಹಾಯ್ ಫ್ರೆಂಡ್ಸ್, ಮಳೆಯಲ್ಲಿ ಬಿಸಿ ಬಿಸಿ ಬೋಂಡ ತಿಂತಿದ್ದೀವಿ. ನಿಮಗೂ ಬೇಕಾ? ತಿಂತೀರಾ ಫ್ರೆಂಡ್ಸ್? ನಮ್ಮ ಗಿಡದಲ್ಲೇ ಕರಿಬೇವು ಸೊಪ್ಪು ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ, ಎಷ್ಟು ಫ್ರೆಶ್ ಆಗಿದೆ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ಅನ್ನ, ಮುದ್ದೆ, ಸಾಂಬಾರ್. ಹಾಗೆ ಒಂದು ನಿಮಿಷ ಇರಿ ಫ್ರೆಂಡ್ಸ್. ಮಾಡ್ತಿದ್ಯಾ? ಮುದ್ದೆ, ತರಕಾರಿ ಸಾಂಬಾರು. ನಿಮಿಷ ಇರಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನು ಅಡುಗೆ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ಸರಿ ಬಾ.